Head and shoulders pattern. The head and shoulders pattern is a bearish reversal pattern that forms at the peak of an uptrend, signaling the trend is about to reverse. The head and shoulders consists of three peaks, with the middle peak being the highest, known as the head, and the two outside peaks being lower and roughly equal in height, known as the shoulders. See the image below. ತಲೆ ಮತ್ತು ಭುಜಗಳ ಮಾದರಿ. ತಲೆ ಮತ್ತು ಭುಜಗಳ ಮಾದರಿಯು ಒಂದು ಕರಡಿ ಹಿಮ್ಮುಖ ಮಾದರಿಯಾಗಿದ್ದು, ಇದು ಅಪ್ಟ್ರೆಂಡ್ನ ಉತ್ತುಂಗದಲ್ಲಿ ರೂಪುಗೊಳ್ಳುತ್ತದೆ. ಇದು ಪ್ರವೃತ್ತಿ ಹಿಮ್ಮುಖವಾಗಲಿದೆ ಎಂದು ಸೂಚಿಸುತ್ತದೆ. ತಲೆ ಮತ್ತು ಭುಜಗಳು ಮೂರು ಶಿಖರಗಳನ್ನು ಒಳಗೊಂಡಿರುತ್ತವೆ. ಮಧ್ಯದ ಶಿಖರವು ಅತ್ಯುನ್ನತವಾಗಿದೆ, ಇದನ್ನು ಹೆಡ್ ಎಂದು ಕರೆಯಲಾಗುತ್ತದೆ, ಮತ್ತು ಎರಡು ಹೊರಗಿನ ಶಿಖರಗಳು ಕೆಳಗಿರುತ್ತವೆ ಮತ್ತು ಎತ್ತರದಲ್ಲಿ ಸರಿಸುಮಾರು ಸಮಾನವಾಗಿರುತ್ತದೆ. ಇದನ್ನು ಭುಜಗಳು ಎಂದು ಕರೆಯಲಾಗುತ್ತದೆ. ಕೆಳಗಿನ ಚಿತ್ರವನ್ನು ನೋಡಿ. ಸೊ ಮಾರ್ಕೆಟ್ ಫಸ್ಟ್ ಅಪ್ ಟ್ರೆಂಡ್ ಅಲ್ಲಿದೆ. ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಒಂದು ಹೈಟ್ ಅಲ್ಲಿ ರಿವರ್ಸಲ್ ಆಗುತ್ತೆ, ಪೀಕ್ ಫಾರ್ಮ್ ಆಗಿ ರಿವರ್ಸಲ್ ಆಗುತ್ತೆ, ಮತ್ತೆ ಪುನಃ ಇನ್ನೊಂದು ಪೀಕ್ ಫಾರ್ಮ್ ಆಗುತ್ತೆ, ಪುನಃ ಇನ್ನೊಂದು ಪೀಕ್ ಫಾರ್ಮ್ ಆಗುತ್ತೆ. ಇನ್ನೊಂದು ಪೀಕ್ ಫಾರ್ಮ್ ಆಗುತ್ತೆ. ಇನ್ನೊಂದು ಪೀಕ್ ಫಾರ್ಮ್ ಆದ್ಮೇಲೆ ಮತ್ತೆ ಬಾಟಮ್ ಫಾರ್ಮ್ ಆಗುತ್ತೆ. ಬಾಟಮ್ ಫಾರ್ಮ್ ಆದ್ಮೇಲೆ ಮತ್ತೆ ಇನ್ನೊಂದು ಪೀಕ್ ಫಾರ್ಮ್ ಆಗುತ್ತೆ, ಮತ್ತೆ ಬಾಟಮ್ ಫಾರ್ಮ್ ಆಗುತ್ತೆ. ಇಲ್ಲೇನಾಗ್ತಾ ಇದೆ, ಇದೇ ಲೆವೆಲ್ ಇಂದ, ಈ ಸೇಮ್ ಲೆವೆಲ್ ಇಂದ ಮಾರ್ಕೆಟ್ ಸಪೋರ್ಟ್ ಸಿಗ್ತಾ ಇದೆ, ಸಪೋರ್ಟ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಬಟ್ ಇದು ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಎರಡು ಶೋಲ್ಡರ್ ಫಾರ್ಮ್ ಆಯ್ತು ಇಲ್ಲಿ, ನಿಯರ್ಲಿ ಸೇಮ್ ಹೈಟ್ ಶೋಲ್ಡರ್ ಫಾರ್ಮ್ ಆಯ್ತು ಇಲ್ಲಿ, ಮತ್ತೆ ಇದು ಹೆಡ್ ಫಾರ್ಮ್ ಆಯ್ತು. ಹೆಡ್ ಫಾರ್ಮ್ ಆಯ್ತು ಮತ್ತು ನಿಯರ್ಲಿ ಸೇಮ್ ಹೈಟ್ ಇರೋ ಲೆಫ್ಟ್ ಶೋಲ್ಡರ್ ಮತ್ತೆ ರೈಟ್ ಶೋಲ್ಡರ್ ಫಾರ್ಮ್ ಆಯ್ತು, ಮತ್ತೆ ಇದೆರಡಕ್ಕಿಂತ ಜಾಸ್ತಿ ಹೈಟ್ ಇರೋ ಒಂದು ಹೆಡ್ ಫಾರ್ಮ್ ಆಯ್ತು. ಯಾವ ಲೈನ್ ಅಲ್ಲಿ ಪದೇ ಪದೇ ಸಪೋರ್ಟ್ ಬರುತ್ತದನ್ನ ನೆಕ್ ಲೈನ್ ಅಂತ ಕರೀತಾರೆ. ಯಾವ ಲೈನ್ ಅಲ್ಲಿ ಮತ್ತೆ ಮತ್ತೆ ಸಪೋರ್ಟ್ ಬರುತ್ತೆ ಅದನ್ನ ನೆಕ್ ಲೈನ್ ಅಂತ ಕರೀತಾರೆ. ಈ ನೆಕ್ ಲೈನ್ ಬ್ರೇಕ್ಔಟ್ ಆಗಿದೆ ಇಲ್ಲಿ, ಈ ಕ್ಯಾಂಡಲ್ ಅಲ್ಲಿ ನೆಕ್ ಲೈನ್ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ಇಲ್ಲಿ ರೀಟೆಸ್ಟ್ ಆಗ್ತಾ ಇದೆ. ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗ್ತಾ ಇದೆ. ಈ ಬ್ಲೂ ಕ್ಯಾಂಡಲ್ಸ್ ರೀಟೆಸ್ಟ್. ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಾ ಇದೆ, ಸೆಲ್ಲಿಂಗ್ ವಿಕ್. ಬ್ಲೂ ಕ್ಯಾಂಡಲ್ ಸೆಲ್ಲಿಂಗ್ ಕಾಣಿಸ್ತಾ ಇದೆ. ಹಂಗಂದ್ರೆ ಏನದು, ಇದು ರೀಟೆಸ್ಟ್ ಅನ್ನೋದು, ಇದೇ ರೀಟೆಸ್ಟ್. ಸೊ ರೆಡ್ ಕ್ಯಾಂಡಲ್ ಬಂತು, ಮತ್ತೆ ಬ್ಲೂ ಕ್ಯಾಂಡಲ್, ಎರಡು ಕ್ಯಾಂಡಲ್ ಬಂದಿದೆ. ಈ ಹೈಟ್ ದಾಟಿ ಮೇಲಕ್ಕೆ ಹೋಗ್ತಾ ಇದೆ, ನೆಕ್ ಲೈನ್ ದಾಟಿ ಮೇಲೆ ಹೋಗ್ತಾ ಇಲ್ಲ, ಕೆಳಗೆ ಹೋಗ್ತಾ ಇದೆ. ಈ ಸೆಲ್ಲಿಂಗ್ ಪ್ರೆಷರ್ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ ಈ ಕ್ಯಾಂಡಲ್ ಅಲ್ಲಿ. ಸೊ ಇಲ್ಲಿಂದ ಇಲ್ಲಿಂದ ಈ ಹೈಟ್ ಎಷ್ಟಿತ್ತು, ಹೆಡ್ ದ ಹೈಟ್ ಎಷ್ಟಿತ್ತು, ಅದೇ ಹೈಟ್ಗೆ ಟಾರ್ಗೆಟ್ ಇಟ್ಕೊಳ್ಬೇಕು ಈ ಕ್ಯಾಂಡಲ್ ಇಂದ. ಎಂಟ್ರಿ ಕ್ಯಾಂಡಲ್ ಇಂದ ಈ ಹೈಟ್ ಎಷ್ಟಿತ್ತು ನೆಕ್ದು, ಹೆಡ್ ಅದೇ ಹೈಟ್ಗೆ ಟಾರ್ಗೆಟ್ ಇಟ್ಕೊಳ್ಬೇಕು. ನೆಕ್ಲೈನ್ ಆಫ್ ಹೆಡ್ ಅಂಡ್ ಶೋಲ್ಡರ್ಸ್. Neckline of head and shoulders. This range between neckline and head is calculated to be the target price after the break of neckline for short trade. This range between neckline and head, neckline
and head is calculated to be the target price after the break of neckline for short trade. So the neckline break ಆಗಿದೆ. Left shoulder, right shoulder, head. Aggressive traders usually enter at this breakdown candle. Aggressive traders usually enter at this breakdown candle. Risk averse traders will take shorts after this retest. So risk averse traders will take shorts after this retest. Retest ಆದ್ಮೇಲೆ ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡ್ಬೋದು ರಿಸ್ಕ್ ಅವರ್ಸ್ ಟ್ರೇಡರ್ಸ್. ಸೊ ಫಸ್ಟ್ ಏನಾಯ್ತು, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಅಪ್ ಟ್ರೆಂಡ್ ಇದು ಒಂದು ಪೀಕ್ ಫಾರ್ಮ್ ಆಯ್ತು. ಪೀಕ್ ಆದ್ಮೇಲೆ ಮತ್ತೆ ವಾಪಸ್ ಎರಡೇ ಕ್ಯಾಂಡಲ್ ಕೆಳಗೆ ಬಂದಿದೆ. ಮಾರ್ಕೆಟ್ ಕೆಳಗೆ ಬಂದ್ಮೇಲೆ ಪುನಃ ಮತ್ತೆ ಇನ್ನೊಂದ್ಸಲಿ ಪೀಕ್ ಫಾರ್ಮ್ ಆಯ್ತು, ಇನ್ನೊಂದು ಹೈ ಫಾರ್ಮ್ ಆಯ್ತು. ಸೊ ಮತ್ತೆ ಪುನಃ ಬಾಟಮ್ ಕ್ರಿಯೇಟ್ ಆಯ್ತು. ಬಾಟಮ್ ಸೇಮ್ ಲೆವೆಲ್ಗೆ ಹಳೆ ಬಾಟಮ್ ಇತ್ತಲ್ಲ, ಫಸ್ಟ್ ಬಾಟಮ್ ಸೆಕೆಂಡ್ ಬಾಟಮ್ ಕೂಡ ಸೇಮ್ ಹೈಟ್, ನಿಯರ್ಲಿ ಸೇಮ್ ಹೈಟ್ ಅಲ್ಲಿ ಫಾರ್ಮ್ ಆಗುತ್ತೆ. ಮತ್ತೆ ಇನ್ನೊಂದು ಟಾಪ್ ಕ್ರಿಯೇಟ್ ಆಯ್ತು. ಟಾಪ್ ಕ್ರಿಯೇಟ್ ಆಗಿ ಮತ್ತೆ ಇನ್ನೊಂದು ಬಾಟಮ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಒಂದು ಹೆಡ್, ಲೆಫ್ಟ್ ಶೋಲ್ಡರ್, ರೈಟ್ ಶೋಲ್ಡರ್, ಹೆಡ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಈ ಲೈನ್ ಎಲ್ಲಿಂದ ಕಾಮನ್ ಸಪೋರ್ಟ್ ಬಂತಿದ್ದ ನೆಕ್ ಲೈನ್ ಅಂತ ಕರೀತಾರೆ. ನೆಕ್ ಲೈನ್ ಆಫ್ ಹೆಡ್ ಅಂಡ್ ಶೋಲ್ಡರ್ಸ್ ಪ್ಯಾಟರ್ನ್. ಇಲ್ಲಿ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಬಂದಿದೆ. ಬ್ರೇಕ್ಔಟ್ ಕ್ಯಾಂಡಲ್ ಆದ್ಮೇಲೆ ರೀಟೆಸ್ಟ್ ಆಗಿದೆ. ರೀಟೆಸ್ಟ್ ಅಂದ್ರೆ ಎರಡು ಬ್ಲೂ ಕ್ಯಾಂಡಲ್ ಬಂದಿದೆ. ಎರಡು ಬ್ಲೂ ಕ್ಯಾಂಡಲ್ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ಮತ್ತೆ ಇದಾದ್ಮೇಲೆ ಈ ಹೈಟ್ ದಾಟಿ, ನೆಕ್ಲೈನ್ ದಾಟಿ ಮೇಲೆ ಹೋಗ್ತಾ ಇಲ್ಲ, ಮಾರ್ಕೆಟ್ ಕೆಳಗೆ ಹೋಗ್ತಾ ಇದೆ, ಫ್ಲೋ ಆಗ್ತಾ ಇದೆ, ಸೆಲ್ಲಿಂಗ್ ಪ್ರೆಷರ್ ಇದೆ. ಸೊ ಇಲ್ಲಿಂದ ಎಂಟ್ರಿ ತಗೊಂಡ್ರೆ ಈ ಹೆಡ್ ಹೈಟ್ ಎಷ್ಟಿತ್ತು ಅದೇ ಹೈಟ್ಗೆ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಬೇಕು. This range between the neckline and head is calculated to be the target price after the break of neckline for short trade. Neckline of head and shoulders. Aggressive traders usually enter at this breakdown candle. Risk-averse traders will take shorts after this retest. This second shoulder is considered a lower high. The neckline becomes the immediate support level for the buyers. Once it breaks, the power of buyers is lost and sellers start to accelerate their selling positions. Aggressive and risky traders often take short trades at the close of the breakdown candle, and risk-averse traders will wait for a retest of this broken neckline on lower time frames and find entry models. The range between the neckline and head is taken as the potential target range when the price finally breaks down of the neckline. The psychology behind the head and shoulders pattern is that the first peak represents a rush of buyers moving the price up rapidly. The second higher peak reflects slower buying momentum and profit taking. The third peak indicates buyers have been fully absorbed and sellers take control, pushing the price down and resulting in a trend reversal. The third peak indicates buyers have been fully absorbed and sellers take control, pushing the price down, resulting in a trend reversal. Dr. Andrew Lowe and Jasmina Hassan Hodix, Hod- Hodix 2009 study. Can we learn to time reversals, published in the Journal of Portfolio Management, found that the head and shoulders pattern had a 65% success rate in predicting market reversals across various asset classes. ಈ ಎರಡನೇ ಭುಜವನ್ನು ಕಡಿಮೆ ಎತ್ತರವೆಂದು ಪರಿಗಣಿಸಲಾಗುತ್ತದೆ. ಕಂಠರೇಖೆಯು ಖರೀದಿದಾರರಿಗೆ ತಕ್ಷಣ ಬೆಂಬಲ ಮಟ್ಟವಾಗುತ್ತದೆ. ಅದು ಮುರಿದ ನಂತರ ಖರೀದಿದಾರರ ಶಕ್ತಿ ಕಳೆದು ಹೋಗುತ್ತದೆ ಮತ್ತು ಮಾರಾಟಗಾರರು ತಮ್ಮ ಮಾರಾಟದ ಸ್ಥಾನಗಳನ್ನು ವೇಗಗೊಳಿಸಲು ಪ್ರಾರಂಭಿಸುತ್ತಾರೆ.
ಆಕ್ರಮಣಕಾರಿ ಮತ್ತು ಅಪಾಯಕಾರಿ ವ್ಯಾಪಾರಿಗಳು ಸಾಮಾನ್ಯವಾಗಿ ಸ್ಥಗಿತದ ಮೇಣದ ಬತ್ತಿಯ ಕೊನೆಯಲ್ಲಿ ಸಣ್ಣ ವಹಿವಾಟುಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅಪಾಯ ವಿರೋಧಿ ವ್ಯಾಪಾರಿಗಳು ಕಡಿಮೆ ಸಮಯದ ಚೌಕಟ್ಟುಗಳಲ್ಲಿ ಈ ಮುರಿದ ಕಂಠರೇಖೆಯ ಮರುಪರೀಕ್ಷೆಗಾಗಿ ಕಾಯುತ್ತಾರೆ ಮತ್ತು ಪ್ರವೇಶ ಮಾದರಿಗಳನ್ನು ಕಂಡುಕೊಳ್ಳುತ್ತಾರೆ. ಬೆಲೆ ಅಂತಿಮವಾಗಿ ಕಂಠರೇಖೆಯ ಮುರಿದಾದ ಕಂಠರೇಖೆಯ ಮತ್ತು ತಲೆಯ ನಡುವಿನ ವ್ಯಾಪ್ತಿಯನ್ನು ಸಂಭಾವ್ಯ ಗುರಿ ಶ್ರೇಣಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ತಲೆ ಮತ್ತು ಭುಜಗಳ ಮಾದರಿಯ ಹಿಂದಿನ ಮನೋವಿಜ್ಞಾನವೆಂದರೆ ಮೊದಲ ಶಿಖರವು ಖರೀದಿದಾರರು ಬೆಲೆಯನ್ನು ವೇಗವಾಗಿ ಮೇಲಕ್ಕೆ ಚಲಿಸುವ ಆತುರವನ್ನು ಪ್ರತಿನಿಧಿಸುತ್ತದೆ. ಎರಡನೇ ಹೆಚ್ಚಿನ ಶಿಖರವು ನಿಧಾನವಾದ ಖರೀದಿ ಆವೇಗ ಮತ್ತು ಲಾಭ ತೆಗೆದುಕೊಳ್ಳುವಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮೂರನೇ ಶಿಖರವು ಖರೀದಿದಾರರು ಸಂಪೂರ್ಣವಾಗಿ ಹೀರಿಕೊಂಡಿದ್ದಾರೆ ಮತ್ತು ಮಾರಾಟಗಾರರು ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಾರೆ, ಬೆಲೆಯನ್ನು ಕೆಳಕ್ಕೆ ತಳ್ಳುತ್ತಾರೆ ಮತ್ತು ಪ್ರವೃತ್ತಿ ಹಿಮ್ಮುಖಕ್ಕೆ ಕಾರಣವಾಗುತ್ತದೆ ಎಂದು ಸೂಚಿಸುತ್ತದೆ. ಡಾಕ್ಟರ್ ಆಂಡ್ರ್ಯೂ ಲೋ ಮತ್ತು ಜಾಸ್ಮಿನಾ ಹಸನ್ ಹೊಡ್ಜಿಕ್ ಅವರ 2009ರ ಅಧ್ಯಯನ ನಾವು ಸಮಯ ಹಿಮ್ಮುಖಗಳನ್ನು ಕಲಿಯಬಹುದೇ ಜರ್ನಲ್ ಆಫ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಕಟವಾದ ಈ ವರದಿಯು ವಿವಿಧ ಆಸ್ತಿ ವರ್ಗಗಳಲ್ಲಿ ಮಾರುಕಟ್ಟೆ ಹಿಮ್ಮುಖಗಳನ್ನು ಊಹಿಸುವಲ್ಲಿ ತಲೆ ಮತ್ತು ಭುಜಗಳ ಮಾದರಿಯು 65% ಯಶಸ್ಸಿನ ಪ್ರಮಾಣವನ್ನು ಹೊಂದಿದೆ ಎಂದು ಕಂಡುಹಿಡಿದಿದೆ.